ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಫಾದರ್ಸ್ ಡೇಗೆ ಸ್ಪೆಷಲ್ ಏನು ಮಾಡ್ಕೊಡ್ತೀರಾ ಡ್ಯಾಡಿಗೆ? ಕಬಾಬು ಮಾಡ್ತೀರಾ? ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಫಸ್ಟ್ ಹೀರೋ ಯಾವತ್ತಿದ್ರೂ ಅಪ್ಪನೇ ಅಲ್ವಾ. ಅವ್ರ ಜವಾಬ್ದಾರಿಯಿಂದ ಇರಲಿ ಅಥವಾ ಜವಾಬ್ದಾರಿನೇ ಇಲ್ಲದೇ ಇರಲಿ, ದುಡಿತಾನೇ ಇಲ್ಲದೆ ಇರ್ಬೋದು, ಬಟ್ ಮಕ್ಕಳಿಗೆ ಯಾವತ್ತಿದ್ರೂ ಅವರೇ ಹೀರೋ. ಅವರಷ್ಟು ಎತ್ತರದ ಸ್ಥಾನಕ್ಕೆ ಇನ್ನು ಯಾವುದೇ ವ್ಯಕ್ತಿನೂ ಬರೋದಕ್ಕೆ ಚಾನ್ಸೇ ಇಲ್ಲ. ಸೊ ಅಂಥ ಒಂದು ಸ್ಪೆಷಲ್ ಡೇ ಇದು. ಸೊ ಎಲ್ಲ ಫಾದರ್ಸ್ಗೂ ಹ್ಯಾಪಿ ಫಾದರ್ಸ್ ಡೇ. ಆ್ಯಂಡ್ ಯಾರೆಲ್ಲ ಫಾದರ್ಸ್ ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಆಯಿತಾ? ಹೋಗೋಣ ನಡಿ, ಅಜ್ಜಿ ನೋಡ್ಕೊಬರಕ್ಕೆ ಹೋಗೋಣ ನಡಿ. ಇದು ಫಾದರ್ಸ್ ಡೇ ದಿನದ ವ್ಲಾಗ್ ಆಗಿತ್ತು. ಸೊ ಅವತ್ತು ನನ್ನ ಮಗಳು ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡು ನಾವು ಹಂಗೆ ನಮ್ಮ ಅಜ್ಜಿ ನೋಡ್ಕೊಂಬರೋಣ ಅಂತ ಹೊರಟ್ವಿ. ನಮ್ಮ ಅಜ್ಜಿ ಬಿದ್ದು ಕೈ ಮುರ್ಕೊಬಿಟ್ಟಿದ್ರು. ಸೊ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಅಪ್ಪ ಅಂದರೆ ಅದೊಂದು ಬರೀ ಪದ ಅನ್ಸಲ್ಲ, ಇಟ್ಸ್ ಹೋಲ್ ಎಮೋಷನ್. ಆ ಒಂದು ಪದದಲ್ಲಿ ಎಷ್ಟೊಂದು ಭಾವನೆಗಳು ತುಂಬಿರುತ್ತೆ. ಲೈಕ್ ಒಂದು ಮೂವಿ ಡೈಲಾಗ್ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ ಅದು ನನ್ನ ಮೈಂಡಲ್ಲಿ ತುಂಬ ಚೆನ್ನಾಗಿ ಹಾಗೆ ಇದೆ. ಅಂದರೆ ಅಪ್ಪ ಬರ್ತಾರೆ ಅಂದಾಗ ಬರೋ ಭಯ, ಹಾಗೆ ಅವ್ರು ಇದ್ದಾರೆ ನಮ್ಮ ಜೊತೇಲಿ ಅಂದಾಗ ಇರೋ ಧೈರ್ಯ, ಖಂಡಿತ ಬೇರೆ ಯಾವುದೇ ವ್ಯಕ್ತಿಗಳಿಂದನೂ ಆ ಧೈರ್ಯ ಮತ್ತು ಆ ಭಯ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸುರೇಶ್ ತಾತ ಬಂದೈತಾ? ಸುರೇಶ್ ತಾತ ಅಲ್ಲಿ ಮನೇಲಿದ್ದಾರೆ, ಬನ್ನಿ. ಫಾದರ್ಸ್ ಡೇ ಇರೋದ್ರಿಂದ ನಾನು ನಮ್ಮ ಅಪ್ಪನ ಬಗ್ಗೆ ಕೂಡ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತದೆ. ಇಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಅಜ್ಜಿ ನೋಡೋಕ್ಕೆ ಅಂತ ಬಂದಿದ್ದು. ನಮ್ಮ ಅಜ್ಜಿ ಪಾಪ ಬಿತ್ತು ಕೈ ಮುರ್ಕೊಂಡಿದ್ರು. ಅಜ್ಜಿ ನೋಡೋಕ್ಕೆ ಅಪ್ಪ ಅಮ್ಮ ಕೂಡ ಬಂದಿದ್ರು. ಸೊ ಹೋಗಿದ ತಕ್ಷಣ ಜ್ಯೂಸ್ ಮಾಡಿಕೊಟ್ರು, ಕುಡಿದು ಹಾಗೆ ಕೂತಿದ್ವಿ. ನಮ್ಮ ಅಪ್ಪನ ಬಗ್ಗೆ ಹೇಳ್ತಿದ್ದೆ ಅಲ್ಲ ನಾನು. ಸೊ ನಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ, ನಾನು ಚಿಕ್ಕದ್ರಿಂದ ನಂಗೆ ಅಮ್ಮ ಬೇಕಾ ಅಪ್ಪ ಬೇಕಾ ಅಂದರೆ ನಾನು ಆಲ್ವೇಸ್ ಸೆಲೆಕ್ಟ್ ನಮ್ಮ ಅಪ್ಪನೇ. ಈಗಲೂ ಕೂಡ ನಾನು ಅದನ್ನೇ ಹೇಳೋದು ಕೂಡ. ಹೀ ಈಸ್ ಎವ್ರಿಥಿಂಗ್ ಟು ಮೀ. ಏನು ಮಾಡ್ತಿದ್ದೀರಾ? ಚಿಕನ್ ಸಾಂಬಾರ್. ಇವರು ಕೂಡ ನಮಗೆ ಅಪ್ಪನೇ ಆಗಬೇಕು, ಐ ಮೀನ್ ಚಿಕ್ಕಪ್ಪ ಆಗ್ತಾರೆ. ಸೊ ಹೋಗಿದ್ವಲ್ಲ, ಚಿಕನ್ ಸಾಂಬಾರೆಲ್ಲ ಮಾಡ್ತಾಯಿದ್ವು. ಕಾಫಿ ಮಾಡ್ಕೊಡೋದು ದೊಡ್ಡ ವಿಷಯ ನಮ್ಮ ಯಜಮಾನ್ರು. ಪ್ರತಿಯೊಬ್ಬ ಅಪ್ಪಂಗೆ ಮಗಳು ರಾಜ್ಕುಮಾರಿನೇ ಅಲ್ವಾ. ನನ್ನ ಅಪ್ಪಂಗಾದರೆ ನಾನು ಸ್ವಲ್ಪ ಅತಿ ಮುದ್ದು ರಾಜ್ಕುಮಾರಿ. ಇವಾಗೆಲ್ಲ ಟ್ರೆಂಡ್ ಅಂತಾರಲ್ವ, ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಅಂತ. ನಾನು ಅವಾಗಿಂದನೂ ಡ್ಯಾಡ್ ಲಿಟಲ್ ಪ್ರಿನ್ಸಸ್ಸೇ. ಸೊ ಐ ಆಮ್ ಹ್ಯಾಪಿ ಟು ಬಿ ಪ್ರಿನ್ಸಸ್ ಫಾರ್ ಮೈ ಡ್ಯಾಡ್. ಆ್ಯಕ್ಚುಲಿ ಈ ಪುಟಾಣಿ ಬಂದು ನನಗೆ ತಮ್ಮ ಆಗಬೇಕು, ನಮ್ಮ ಅಯ್ಯನ ಮುದ್ದು ಮಗ. ಸೊ ನಮ್ಮ ಅಯ್ಯ ಕೂಡ ಫಾದರ್ ಫೇಸ್ನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲರೂ ಅಷ್ಟೇ, ನನ್ನ ಹಸ್ಬೆಂಡ್ ಕೂಡ ಅಷ್ಟೇ. ಬೀಯಿಂಗ್ ಆ್ಯನ್ ಫಾದರ್ ಅದೊಂಥರ ಜವಾಬ್ದಾರಿ, ಅದನ್ನು ನಿಭಾಯಿಸ್ಕೊಳ್ತಾ ಹೋಗೋದು ಅದೊಂಥರ ಖುಷಿ. ಸೊ ನನ್ನ ಮಗಳು ನನ್ನ ಹಸ್ಬೆಂಡ್ ರಿಲೇಷನ್ಶಿಪ್ ನೋಡಿದಾಗ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಅಜ್ಜಿಗೆ ನಾವೆಲ್ಲರೂ ಹೋಗಿರೋದಕ್ಕೆ ಒಂಥರ ತುಂಬ ಖುಷಿ ಆಗ್ತದೋ. ಅಂದರೂ ಇನ್ನು ಮೊಮ್ಮಗಳು ಇವಾಗ ನನ್ನ ಮಗಳು ಮುದ್ದು ಮಾತು ಕೇಳೋಕ್ಕಂತೂ ಎವ್ರಿ ಒನ್ ವೇಟಿಂಗ್ ಅಂತ ಇರ್ತಾರೆ. ನೀನು ಬರಬೇಕು, ನೀನೇ ಚುಚ್ಚಬೇಕು ಅವನಿಗೆ. ನಮ್ಮ ಅಪ್ಪನ ಇನ್ನೊಂದು ಸ್ಪೆಷಾಲಿಟಿ ಹೇಳಬೇಕು ಅಂದರೆ, ಅವ್ರು ಎಲ್ಲಿರ್ತಾರೋ ಅಲ್ಲಿ ನಗು ಇದ್ದೇ ಇರುತ್ತೆ. ತುಂಬ ಅಂದರೆ ತುಂಬ ಜೆನ್ಯೂನಾಗಿ, ತುಂಬ ಕಾಮಿಡಿಯಾಗಿ ಇರೋವಂಥ ವ್ಯಕ್ತಿ. ನಾನು ನಮ್ಮ ಅಪ್ಪನಿಂದ ನಕ್ಕಷ್ಟು ನಾನು ಬೇರೆ ಯಾರಿಂದನೂ ಅಷ್ಟು ಸಂತೋಷವಾಗಿ ಅಷ್ಟು ನಗ್ನಗ್ತಾ ಖಂಡಿತ ಇಲ್ಲ. ನಾನು ಒಂದು ಹೇಳಬೇಕು ಅಂದರೆ, ಗೊತ್ತಿಲ್ಲ ಇದೆಲ್ಲರ ಮನಸ್ಸಿಗೂ ಬರುತ್ತೋ ಬರಲ್ವೋ ಅಂತ, ಬೀಯಿಂಗ್ ಆನ್ ಡಾಟರ್
ಅಪ್ಪ ಅಂದರೆ ನನಗೆ ಒಂದೇ ಒಂದು ಸಲಿಗೂ ಭಯ ಆಗಲ್ಲ. ಅಂದರೆ ಅವ್ರು ನನಗೇನೋ ಹೊಡಿತಾರೆ ಬೈತಾರೆ ಅನ್ನೋ ರೀಸನ್ ಖಂಡಿತ ಇಲ್ಲ. ಬಟ್ ಅವ್ರು ತೋರಿಸೋ ಪ್ರೀತಿಗೆ ನನಗೆ ಭಯ ಆಗ್ತಿರುತ್ತೆ. ನಮ್ಮಿಂದ ಏನಾದರೂ ಹರ್ಟ್ ಆದರೆ ನಮ್ಮ ಅಪ್ಪನ ಪ್ರೀತಿಗೆ ನಾವು ಎಲ್ಲಿ ಬೇಜಾರು ಮಾಡಿಬಿಡ್ತೀವೋ ಹರ್ಟ್ ಮಾಡಿಬಿಡ್ತೀವೋ ಅಂತ. ಸೊ ಮೋಸ್ಟ್ ಆಫ್ ಅ ಟೈಮ್ ನಾನು ಏನಾದರೂ ರಾಂಗ್ ಡಿಸಿಷನ್ಸ್ ತಗೊಳ್ಳೋ ಟೈಮಲ್ಲಿ ನನಗೆ ಅತಿಯಾಗಿ ನೆನಪಾಗೋದೆ ನನ್ನ ಡ್ಯಾಡಿ ಪ್ರೀತಿ. ಸೊ ನಾನೇನಾದರೂ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅಂತಂದರೆ ಆ ಟೈಮಲ್ಲಿ ನಮ್ಮಪ್ಪ ಏನೆಲ್ಲ ಕಷ್ಟ ಆಗುತ್ತೆ ನನಗೋಸ್ಕರ ಇದ್ದಾರೆ ಅನ್ನೋದು ನನಗೆ ತಲೆಯಲ್ಲಿ ಬರುತ್ತೆ. ಹೇಳು ಅಂತ ಇಲ್ಲಿ ಅಜ್ಜಿ ಏನು ಎಲೆ ಎಲ್ಲ ಬೆಳೆದಿದ್ರು, ಸೊ ಕಿತ್ಕೊಡ್ತಾ ಇದ್ರು. ನಮ್ಮಪ್ಪ ಅದನ್ನು ಕತ್ರಿಯಲ್ಲಿ ಕಟ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕಾಲು ಎಳಿತಾಯಿದ್ರು ಒಬ್ರಿಗೊಬ್ರು. ಇಲ್ಲಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ನುಗ್ಗೆ ಸೊಪ್ಪನ್ನ ನೈಟ್ ಪೂರ್ತಿ ಇಡಬಾರ್ದು, ಅದನ್ನ ಇಡೋದು ಒಳ್ಳೇದಲ್ಲ ಅಂತ ಹೇಳ್ತಾಯಿದ್ರು. ನಾರಾಯಣ ನಾರಾಯಣ ಮಾಡ್ತಿದ್ಯಾ? ಏನ್ ನಿನ್ ಹೆಂಡತಿಗೆ ಏನದು ಬೊಕ್ಕೆ ಫ್ಲವರ್ ಕೊಡ್ತಿದ್ಯಾ? ಏನ್ ಹೇಳ, ನಮ್ಮ ಅಪ್ಪನೂ ಒಂಥರ ಬಾಂಟಿ. ಇಷ್ಟು ಚಿಕ್ಕ ವಿಡಿಯೋದಲ್ಲಿ ನಮ್ಮಪ್ಪ ಎಷ್ಟು ನಗಿಸ್ತಾರೆ ನೋಡಿ. ಹಾಗೆ ನಾವು ಅವ್ರ ಜೊತೆ ಪೂರ್ತಿ ಇದ್ಬಿಟ್ರೆ ಅಂತೂ ಆ ನಗುಗೆ ಒಂದು ಕೊರತೆನೇ ಇಲ್ಲ ನಮ್ಮ ಮನೇಲಿ. ನಾವು ಅಜ್ಜಿ ನೋಡೋಕ್ಕೆ ಹೋದರೆ ನಮ್ಮ ಅಜ್ಜಿ ನಮಗೆಲ್ಲನೂ ತುಂಬಿ ಕೊಟ್ಟು ಕಳಿಸ್ತಾ ಇರುತ್ತೆ. ಅಜ್ಜಿ ಮೊಮ್ಮಕ್ಕಳು ರಿಲೇಷನ್ಶಿಪ್ಪೇ ಹೀಗೆ ಅನಿಸುತ್ತೆ ಅಲ್ವಾ? ಈ ಹಣ್ಣು ಗೊತ್ತಾ, ನನಗಂತೂ ತುಂಬ ಫೇವ್ರೆಟ್ ಗಸಗಸೆ ಹಣ್ಣು ಅಂತ. ಕೈ ಕೊಟ್ಬಿಟ್ಟಿದ್ದು ಫಸ್ಟ್ ಇದೇ ಕೈ ತಾನೇ ಇಲ್ಲಿ ಮಾಡ್ಕೊಂಡಿದ್ದು. ನಮ್ಮ ಅಜ್ಜಿ ನೋಡಿ ಅದೆಷ್ಟು ನೋವಿದ್ರು ನಗ್ನಗ್ತಾನೆ ಮಾತಾಡ್ತಾರೆ. ಅದೇ ಕೈಗೆ ಫಸ್ಟ್ ಫ್ರ್ಯಾಕ್ಚರ್ ಆಗಿತ್ತು, ಮತ್ತೆ ಅದೇ ಕೈಯಲ್ಲಿ ಮತ್ತೆ ಇವಾಗೂ ಫ್ರ್ಯಾಕ್ಚರ್ ಆಗಿದೆ. ಇಟ್ ಈಸ್ ಒಂಥರ ಬ್ಯಾಡ್ ಟೈಮ್ ಅನ್ಸೋಡುತ್ತೆ ನಮಗಂತೂ, ಅದು ನೋಡೋಕ್ಕೆ ಬೇಜಾರಾಗುತ್ತೆ. ಸೊ ಬ್ಯಾಕ್ ಟು ಹೋಮ್, ಮನೆಗೆ ಬಂದ್ವಿ. ಅಪ್ಪನ ಬಗ್ಗೆ ಹೇಳೋದಾದರೆ ಎಷ್ಟು ಹೇಳಿದ್ರೂ ಸಾಕಾಗೋದೇ ಇಲ್ಲ. ಬಟ್ ಏನು ಅಂದರೆ ನಮ್ಮ ಅಪ್ಪ ನಾನು ಏನು ಇಷ್ಟಪಟ್ಟಿದ್ದೀನಿ ಅದನ್ನು ಇದುವರೆಗೂ ಇಲ್ಲ ಅಂತ ಏನನ್ನೂ ಹೇಳಿಲ್ಲ. ಬಟ್ ಯಾವುದು ನನಗೆ ಸರಿ ಇಲ್ವೋ ಅದನ್ನು ಖಂಡಿತ ನೋ ಅಂತ ಹೇಳಿದ್ದಾರೆ, ಅದನ್ನು ಅರ್ಥ ಕೂಡ ಮಾಡಿಸಿದ್ದಾರೆ. ಇಲ್ಲಿ ಅಮ್ಮ ನನಗೆ ಇಷ್ಟ ಅಂತ ಫೇವ್ರೆಟ್ ನೇರಳೆ ಹಣ್ಣು ನನಗಂತೂ ತುಂಬ ಇಷ್ಟ. ಕೇಳಿದ್ದೆ, ಅದಕ್ಕೇ ಹುಡ್ಕೊಂಡು ತೊಗೊಂಡು ಬಂದಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೂಡ. ಅದನ್ನು ಫಸ್ಟ್ ಉಪ್ಪಲ್ಲಿ ತೊಳೆದ್ಬಿಟ್ಟು ಆಮೇಲೆ ತಿನ್ನಬೇಕು. ನನ್ನ ಮಗಳು ರಿಯಾಕ್ಷನ್ ನೋಡಿ, ಫಸ್ಟ್ ಟೈಮ್ ನೇರಳೆ ಹಣ್ಣು ತಿಂತಿರೋದವಳು. ಈವ್ನಿಂಗ್ ಅಪ್ಪಂಗೆ ಅಂತಾನೆ ಸೊ ಅಡುಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಯಜಮಾನ್ರು ನಾನು ಸ್ವಲ್ಪ ಕಾಲು ಎಳಿತಾಯಿದ್ರು, ಅದು ಇದು ಏನೋ ರೇಗಿಸ್ಕೊಂಡು. ಸೊ ವೀಡಿಯೋ ಅವರೇ ವೀಡಿಯೋ ಮಾಡ್ತಿದ್ದಕ್ಕೆ ರೇಗಿಸ್ತಾ ಇದ್ದಿದ್ದು. ನಾನು ಇಲ್ಲಿ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಿದ್ದು. ಇಲ್ಲಿ ಎಣ್ಣೆ ಮತ್ತು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಹಣ್ಣು ಹಾಕಿ ಫ್ರೈ ಮಾಡಿ ಅದಕ್ಕೆ ತೊಳೆದಿಟ್ಟಿರೋಂತಹ ಚಿಕನ್ ಹಾಕಿ, ಆ ಚಿಕನ್ಗೆ ಉಪ್ಪು ಮತ್ತು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿಬಿಟ್ಟು ತಿರುಗಿಸ್ತಿದ್ದೆ. ಇದು ರೆಸಿಪಿ ಫುಲ್ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇದಕ್ಕೆ ಮಸಾಲೆ ಐಟಮ್ಸು ಹಾಕಿಬಿಟ್ಟು ರುಬ್ಬಿ ಹಾಕೋದಷ್ಟೇ, ಅದು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಅದ್ರ ಜೊತೆಗೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದು, ಅದು ಮಾಮೂಲಿ ಏನು ರೆಸಿಪಿ ಇದೆ ಅದೇ ಸೇಮ್ ಮಾಡಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಮಾಡೋಣ ಅಂತ ನನ್ನ ಕೈಯಾರೆ ಕೇಕ್ ಮಾಡಬೇಕು ಅಂತ, ಸ್ಪೆಷಲ್ ಅಂತ ನಾನೇ ಕೇಕ್ ಮಾಡೋಣ ಅಂತ ಓರಿಯೋ ಬಿಸ್ಕೆಟ್ಸಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇದನ್ನು ಕ್ರೀಮ್ನ ಈ ಥರ ಸಪ್ರೇಟ್ ಮಾಡಿ ಆಮೇಲೆ ಬಿಸ್ಕೆಟ್ಸ್ನೆಲ್ಲ ಈ ಥರ ಮಿಕ್ಸಿಗೆ ಹಾಕ್ತಾ ಇದ್ದೀನಿ.
ಆ್ಯಕ್ಚುಲಿ ಕೇಕ್ ತುಂಬ ಚೆನ್ನಾಗಾಗಿತ್ತು, ಬಟ್ ನಾನು ಶುಗರ್ ಮಿಕ್ಸ್ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗ್ತಿತ್ತು. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ಪೂನಷ್ಟು ಶುಗರ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಹಾಲು ಹಾಕ್ಕೊಂಡು ಕಾಯಿಸಿ ಹಾರಿಸಿರುವಂಥ ಹಾಲು ಹಾಕ್ಕೊಳ್ತಾ ಇದ್ದೆ, ಹಾಕ್ಕೊಂಡು ಕಲಸಿಟ್ಕೊಂಡೆ. ಅದಾದಮೇಲೆ ಇದು ಕೇಕ್ ಪ್ಯಾನ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸವರಿ ಅದಕ್ಕೆ ಈ ಥರ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿರೋಂಥದ್ದನ್ನ ಅದಕ್ಕೆ ಹಾಕಿ ನೀಟಾಗಿ ಕುಟ್ಟಿ ನಾನು ಇಲ್ಲಿ ಇಡ್ಲಿ ತಪ್ಪಲೆಲೆ ಮಾಡ್ತಾ ಇದ್ದೆ. ನಾನು ಯಾವುದು ಬೇರೆ ಪ್ಯಾನ್ ಏನು ಇಡಲಿಲ್ಲ. ಸೊ ಅದಕ್ಕೆ ಇಡ್ಲಿ ತಪ್ಪಲೆನೇ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬೇಯಿಸಿದೆ. ಸೊ ಚೆನ್ನಾಗಾಗಿತ್ತು ಕೂಡ. ಸೊ ಇಲ್ಲಿ ಇನ್ನೊಂದೇನು ಅಂದರೆ ಏನೋ ಯೂಸ್ ಮಾಡ್ತಾಯಿದ್ರು, ಬಟ್ ನಾನೇನು ಏನು ಯೂಸ್ ಮಾಡಲಿಲ್ಲ. ಬಟ್ ಚೆನ್ನಾಗೇ ಆಗಿತ್ತು, ಬಟ್ ಪರವಾಗಿಲ್ಲ. ಬಟ್ ಅದು ಉಬ್ಬು ಥರ ಮಾತ್ರ ಬರಲಿಲ್ಲ. ಇಲ್ಲಿ ಕ್ರೀಮ್ ಇತ್ತಲ್ಲ, ಸುಮ್ಮನೆ ಕ್ರೀಮ್ ವೇಸ್ಟ್ ಮಾಡೋ ಬದಲು ಈ ಥರ ರೋಸ್ ಥರ ಮಾಡಿಕೊಂಡು ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡಿಕೊಂಡೆ. ಸೊ ಟ್ರೈ ಮಾಡಿ, ಈ ಥರ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹಾರಾದ್ಮೇಲೆ ಆವತ್ತು ನನಗಂತೂ ಒಂಥರ ಫುಲ್ಲು ಜಾಲಿ ಮೂಡು. ಸೊ ಅದಕ್ಕೆ ಅದ್ರ ಜೊತೆನೇ ಆಟ ಆಡ್ತಾ ಇದೆ. ಸೊ ಈ ಥರ ದಬಾಕಿ ಅದ್ರ ಮೇಲೆ 1-2-3 ತಲೆ ಮೇಲೆ ತಟ್ಟಿದ್ರೆ ಅದು ಕೆಳಗಡೆ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು. ಅದನ್ನ ನೋಡಿದ ತಕ್ಷಣ ನನಗೆ ಖುಷಿಯಾಗೋಯ್ತು, ಎಲ್ಲಿ ನೀಟಾಗಿ ಬರಲ್ವೋ ಏನು ಅಂತ. ಅದಾದಮೇಲೆ ಹಾಸ್ಯ ಸಿರಪ್ ಹೇಗೋ ಮನೇಲೇ ಇತ್ತಲ್ಲ ಅಂದ್ಬಿಟ್ಟು ನೀಟಾಗಿ ಅದ್ರ ಮೇಲೆಲ್ಲ ಹಾಕಿದೆ. ಸೊ ಹಾಕಾದ್ಮೇಲೆ ಅನ್ನಿಸ್ತಾ ಇತ್ತು ಅದ್ರ ಏನಾದರೂ ಬರೆದಿದ್ರೆ ಚೆನ್ನಾಗಿರ್ತೈತೇನೋ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಥರದಲ್ಲಿ ಏನೇನೋ ಮಾಡಿದ್ವಿ. ಬಟ್ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗೇ ಆಗಿತ್ತು. ಏನೋ ಆ ಟೇಸ್ಟ್ ಹೇಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಎಫರ್ಟ್ ಇರುತ್ತಲ್ಲ ನಾವು ಮಾಡಿದ್ದೀವಿ ಅಂತ, ಅದನ್ನು ಖುಷಿ ಕೊಡುತ್ತೆ. ಸೊ ನಮ್ಮ ಮಾವ ಮತ್ತು ನಮ್ಮ ಅಪ್ಪನ ಕೈಲಿ ಕೇಕ್ ಕಟ್ ಮಾಡಿಸಿದ್ರೆ. ಆ್ಯಂಡ್ ಮೋರವರ್ ನಮ್ಮ ಮಾವ ಅನದರ್ ಫಾದರ್. ನನಗೆ ನನ್ನ ಮಾವನ ಮಾವ ಅಂತ ಕರೆಯೋದೇ ಇಲ್ಲ, ವೀಡಿಯೋಸಲ್ಲಿ ಮಾತ್ರ ಹೇಳೋದು, ಅಪ್ಪ ಅಂತಲೇ ಕರೆಯೋದು. ಗೊತ್ತಿಲ್ಲ, ಅದೊಂದು ಕನೆಕ್ಷನ್ ನನಗೆ ಅಪ್ಪಂಗೆ. ನೋಡಿದಾಗಿಂದನೂ ಅಷ್ಟೇ ನಮ್ಮ ಮಾವನ ಅವಾಗಿಂದನೂ ಅಷ್ಟೇ ನಾನು ಅಪ್ಪ ಅಂತಲೇ ಕರಿತಿರೋದು. ಬಾಯಿ ಮಾತಿಗೆ ಮಾತ್ರ ಖಂಡಿತ ಅಪ್ಪ ಅಂತ ಕರೆಯೋದಿಲ್ಲ. ನನಗೆ ಕೋಪ ಆಗಲಿ ಏನೇ ಆದ್ರೂ ಅಷ್ಟೇ, ನಮ್ಮ ಅಪ್ಪನ ಮೇಲೆ ಹೇಗೆ ನಾನು ತೋರಿಸ್ತೀನೋ ಇಲ್ಲಿ ನಮ್ಮ ಮಾವನ ಮೇಲೂ ಹಾಗೇನೇನೆ. ಅಲ್ಲಿ ನಮ್ಮ ಡ್ಯಾಡಿ ನನ್ನನ್ನು ಹೇಗೆ ಸಪೋರ್ಟ್ ಮಾಡ್ತಿದ್ರೋ ನಮ್ಮ ಮಾವ ಕೂಡ ಹಾಗೇನೇನೆ ಸಪೋರ್ಟ್ ಮಾಡ್ತಾರೆ. ಹ್ಯಾಪಿ ಫಾದರ್ಸ್ ಡೇ. ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ಥರ ಮಾವ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ಮೋಸ್ಟ್ ನನ್ನ ನೋಡಿದವ್ರು ಎಲ್ಲರೂ ಹಾಗೆ ಹೇಳ್ತಾರೆ ಕೂಡ, ನಿಮ್ಮ ಅತ್ತೆ ಮಾವ ಅಂತಾರ, ಮಾವ ಸಿಗಲಿ ಅತ್ತೆ ಸಿಗಲಿ ಅಂತ. ಐ ಆಮ್ ಗ್ಲ್ಯಾಡ್ ಟು ಅವ್ರ ಥರ ಅತ್ತೆ ಮಾವ ನನಗೆ ಸಿಕ್ಕಿರೋದಕ್ಕೆ ತುಂಬ ಖುಷಿ. ಯಾಕೆ ಯಾವಾಗಲೂ ಸೀರೆ ಅಂತ್ಯಾ? ನಿಂಗೆ ಯಾಕೆ ಸೀರೆ ಇಷ್ಟ? ಯಾಕೆ ಏನಂತಿಕ್ ಸುಮ್ಮನೆ? ಸೊ ಫಾದರ್ಸ್ ಡೇ ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ನನ್ನ ಮಗಳು ಸೀರೆ ಉಟ್ಕೊಂಡು ಆಟ ಆಡ್ತಾ ಇದ್ಲು. ಸೊ ಅದನ್ನು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಸೊ ಮಾರ್ನಿಂಗು ಅಪ್ಪ ಅಮ್ಮ ಹೊರಟಿದ್ದು. ಹೊರಟೋ ಟೈಮಲ್ಲಿ ನನ್ನ ಮಗಳು ತಲಹಟ್ಟೆಗಳು 1, 2, 3 ಎಣ್ಸಕ್ಕಾಗೋದಿಲ್ಲ, ಅಷ್ಟೊಂದು ಉದ್ದ ಇರುತ್ತೆ. ಚೌಕಿ ತರಕ್ಕೆ ಹೋಗ್ತೀಯ? ನಮ್ಮ ಮನೆಗೆ ಬರಬೇಡ ನೀನು ಚೌಕಿ ತಗೊಂಡ್ರೆ. ಹಾಂ, ಚಾಕಿ ತಗೊಂಡ್ರೆ ನಮ್ಮ ಮನೆಗೆ ಬರಬೇಡ ನೀನು. ಬಾಯ್. ನೀನು ಎಲ್ಲಿಗೆ ಹೋಗ್ತಿದ್ಯಾ? ಫೈನಲಿ ಹೇಳಬೇಕು ಅಂತ ಅದು ಒಂದೇ ಅಂದರೆ ನಾವು ಏನಾದರೂ ಬೇಡಿದ್ರೆ ವರ ಕೊಡೋದು ಅದು ದೇವರಾದರೆ, ನಾವು ಬೇಡೋಕ್ಕಿಂತ ಮುಂಚೆನೇ ನಮಗೆಲ್ಲ ಕೊಡೋದು ಅಂದರೆ ಅದು ತಂದೆ ಮಾತ್ರನೇ. ಅವ್ರ ಪ್ರೀತಿಗೆ, ಅವರು ನಮಗೆ ಕೊಟ್ಟಿರೋಂತಹ ಒಂದು ಸಂಸ್ಕಾರಕ್ಕೆ ಆಗಲಿ, ಅವರು ತೋರಿಸಿರೋ ಪ್ರೀತಿ ಕಾಳಜಿ ಮುಂದೆ ಏನನ್ನೂ ಇಲ್ಲ. ಸೊ ಡ್ಯಾಡಿ, ಐ ಲವ್ ಯು ಸೋ ಮಚ್, ಸೋ ಮಚ್. ಈ ವಿಡಿಯೋ ಎಲ್ಲರಿಗೂ ಯಾವ ಥರ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ, ಬಟ್ ಇದು ನನಗೆ ನಮ್ಮ ಅಪ್ಪಂಗೆ ಒಂದು ಥ್ಯಾಂಕ್ ಯು ಹೇಳೋಕ್ಕೆ ಸಿಕ್ಕಿರುವಂತಹ ವಿಡಿಯೋ ಅನ್ನೋ ಥರ ಫೀಲ್. ಸೊ ಡ್ಯಾಡಿ, ನೀನು ನನಗೋಸ್ಕರ ಏನೆಲ್ಲ ಮಾಡಿದ್ಯಾ, ಅದಕ್ಕೆ ನನ್ನ ಕೈಲಿ ಖಂಡಿತ ರಿಟರ್ನ್ ಅದನ್ನೆಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಟ್
ಉಸಿರಿರೋವರೆಗೂ ಈ ಪ್ರೀತಿ ನಿಮ್ಮ ಮೇಲೆ ಯಾವಾಗಲೂ ಹೀಗೆ ಇರುತ್ತೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್ ಡ್ಯಾಡಿ. ಎಲ್ಲಿಗೆ ಹೋಗ್ತೀಯ? ನಾವು ನಮ್ಮ ಕಾರಲ್ಲಿ ಹೋಗೋಣ ಆಯ್ತಾ? ನಂಗೆ ಆ್ಯಂಡ್ ಫೈನಲಿ ಹೇಳೋದಂದರೆ, ಯಾರೆಲ್ಲ ಅವ್ರವ್ರ ಅಪ್ಪನ ಜೊತೆ ಇದ್ದೀರಾ, ಪ್ಲೀಸ್ ವ್ಯಾಲ್ಯೂ ದೇರ್ ಲವ್. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿರೋ ಗಂಟ ಅವ್ರ ಜೊತೆ ಕಳೆಯೋ ಕ್ಷಣಗಳನ್ನ ಒಂಥರ ಮೆಮೊರಿ ಹಾಗೆ ಮಾಡ್ಕೊಳ್ಳಿ. ಅದಕ್ಕಿಂತ ದೊಡ್ಡ ಗಿಫ್ಟ್ ನಮಗೆ ಇನ್ನೇನೂ ಇಲ್ಲ. ಸೊ ಅಪ್ಪ ಅಮ್ಮ ದೇವರು ನಮಗೆ ಕೊಟ್ಟಿರೋವಂಥ ಒಂದು ಅಮೂಲ್ಯವಾದ ಗಿಫ್ಟ್ ಅನಿಸುತ್ತೆ. ಸೊ ಇನ್ನೇನು ಜಾಸ್ತಿ ಹೇಳಲ್ಲ. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.